ಇವತ್ತು ಸನ್ಮಾನ್ಯ ದೇವೇಗೌಡರ ಶ್ರೀಮತಿಯವರು ಚೆನ್ನಮ್ಮವರು ನಿನ್ನೆ ದೈವಾಧೀನರಾದರು. ಆದರೂ ಕೂಡ ನಾವು ಈ ಕಾರ್ಯಕ್ರಮ ಮಾಡೋದು ಬೇಡ ಅಂತೇಳಿ ಜಿಜ್ಞಾಸೆ ಇತ್ತು. ಅವನ್ನೇ ಕೇಳಿದ್ವಿ. ನಾವು ನಿನ್ನೆ ಮಣಿಪಾಲ ಆಸ್ಪತ್ರೆಗೆ ಹೋಗಿದ್ದೆ, ಮಗನಲ್ಲಿ ಅಚಾನಕ್ ಹೋಗಿದ್ವಿ. ಅಲ್ಲೇ ದರ್ಶನ ಮಾಡ್ಕೊಂಡು ಬಂದೆ ನಾನು. ಒಂದು ನಿಮಿಷ, ಯಾಕಂದ್ರೆ 72 ವರ್ಷ ದಾಂಪತ್ಯ ಜೀವನ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಪ್ರಧಾನಿ ಅವರ ಪತ್ನಿಯವರಾಗಿರೋದ್ರಿಂದ ಒಂದು ನಿಮಿಷ ಮೌನವ್ರತ ಆಚರಿಸಿ ವಿಕೆಟ್ ಮಾತಾಡ್ತಾರೆ. ಶಾಂತ ಜನ ಹೋಗ್ತೇವೆ ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ಮೋದಿಜಿಯವರೆಗೂ ಯಾರು ಕೂಡ ಬರಬಾರ್ದು ಅಂತೇಳಿ ಕೇವಲ ಒಂದು 100 ಜನ ಮಾತ್ರ ಅವರ ಹತ್ತದವ್ರು ಹೋಗಿ ಶವ ಸಂಸ್ಕಾರ ಮಾಡಿ ಅಲ್ಲಿಂದ ನೇರ ಕಲ್ಕತ್ತಾಗೆ ಹೋಗಿ ಅಲ್ಲಿ ಬುದ್ಧಿ ಪೂಜೆಗೆ ಹೋಗಿ ಉದ್ಘಾಟನೆಗೆ ಹೋಗಿ ನರೇಂದ್ರ ಮೋದಿ ಅವರು. ಕ್ಷೇತ್ರ ಬಹಳ ದೊಡ್ಡದು, ಯಲಹಂಕ ಕ್ಷೇತ್ರ. ನಾನು ಅನೇಕ ಜನ ನಮ್ಮ ಆಫೀಸ್ಗಳಲ್ಲಿ ಸರ್ ಯಲಹಂಕ ಚೆನ್ನಾಗೈತೆ ಸರ್ ಅಂತ ಏನು ನೋಡ್ತಾರೆ, ನ್ಯೂ ಟೌನ್ ನೋಡ್ತಾರೆ ಯಲಹಂಕ. ಇನ್ ಕೆಲವು ನೋಡ್ಬೇಕಾ ಮಾವಿ ರೋಡಾಗಿತ್ತ ನಿನ್ ಫೋಟೋ ಅಂತಾರೆ, ತುಮಕೂರು ರೋಡಿನ ಫೋಟೋ ಅಂತಾರೆ. ನಮ್ಮ ಕ್ಷೇತ್ರ ಅಲ್ಲಿ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಯಲಹಂಕ ಇಷ್ಟು ದೊಡ್ಡ ಕ್ಷೇತ್ರ ಅಂತೇಳಿ. ಇಲ್ಲಾಂದ್ರೆ ಬರೀ ಯಲಹಂಕ ಅನ್ಕೊಂಡವ್ರೆ. ಇವತ್ತು 20 ಗ್ರಾಮ ಪಂಚಾಯತಿ, 1 ನಗರಸಭೆ, 7 BBMP ಆಗಿರ್ತಕ್ಕಂಥ ದೊಡ್ಡ ಕ್ಷೇತ್ರ ಅದು. ಇಷ್ಟು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಕೊಡೋದು ದೊಡ್ಡ ಸವಾಲು ನಮಗೆ. ಅದರಲ್ಲಿ ಇವತ್ತು ಮಾತನಾಡಿಕೊಂಡು ನಾನಿದ್ದಾಗ 2008 ಬಂದಂತ ಈ ಕ್ಷೇತ್ರಕ್ಕೂ ಈಗ ಅಜಗಜಾಂತರ ವ್ಯತ್ಯಾಸ. ಜಾಗನೇ ಇಲ್ಲ. ಅದೇನು ಎಲ್ಲ ಕಡೆ ಬರ್ತಾವೆ. ಮನೆಗೆ ಕಟ್ಕೊಂಡು ಅಪಾರ್ಟ್ಮೆಂಟ್ಗಳು, BDA ಲೇಔಟು, ಈ ಥರದ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಅನುದಾನದ ಕೊರತೆ ಇದೆ. ಜನ ಕೇಳ್ತಾರೆ, ಈ ಬಂದಾಗೆಲ್ಲ ಕೂಡ 2 ರೋಡ್ ಆಯ್ತು, 3 ರೋಡ್ ಬಾಕಿ ಇದೆ, ನಮ್ಮ ಕಡೆ ಮಾಡಲಿಲ್ಲ ಅಂತ ಹೇಳಿದಾಗ ಅಂಥದ್ದು ಅದು ಮಾಡಿಕೊಡ್ತೀನಿ ಅಂತ ತಗೊಂಡಿದ್ದೀನಿ ನಾನು. ಈ ಸರ್ಕಾರದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟವ್ರೆ, ನಮ್ಗೆ ಫ್ರೀ ಇಲ್ಲ ಅಂತೆಲ್ಲ ರೇಟ್ ಜಾಸ್ತಿ ಮಾಡಿದ್ರು. ನಮ್ಮ ಗಂಡಸು ಸಂಬಂಧಪಟ್ಟಿದ್ದೆಲ್ಲ ರೇಟ್ ಜಾಸ್ತಿ. ಅವ್ರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಈಗ 2,000 ರೂಪಾಯಿ ಕಟ್ಟಾಗ್ತಾ ಇದೆ. 65,000 ಕೋಟಿ ಒಂದು ವರ್ಷಕ್ಕೆ ಗ್ಯಾರಂಟಿ ಕೊಡ್ತಾ ಇದ್ವಿ ಅಂತ ಹೇಳ್ತಾವೆ. ಮಾಡಿದ್ವಿ. ಇವತ್ತು ಉಳಿಕೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ವಿ. ಸುಮಾರು 14,85,00,000 ವೆಚ್ಚದಲ್ಲಿ ಚರಂಡಿ, ರಸ್ತೆ, ಕಟ್ಟಡಗಳ ನಿರ್ಮಾಣಕ್ಕೋಸ್ಕರ ಇವತ್ತು ಪೂಜೆಯನ್ನು ಮಾಡಿದ್ವಿ. ಆದರೆ ಇವತ್ತು ಮಾದನಾಯಕನಹಳ್ಳಿ ಇದು ನಗರಸಭೆ ಭಾಳ ಅಗಾಧವಾಗಿ ಬೆಳೆದಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ರೆವಿನ್ಯೂ ಬಡಾವಣೆಗಳು ಜಾಸ್ತಿ. ಬಡಾವಣೆಗಳು ಮಾಡಿದವರು ಯಾರು ಕೂಡ ಸರಿಯಾಗಿ ಮೂಲಭೂತ ಸೌಕರ್ಯ ಕೊಡದೇ ಇರೋದ್ರಿಂದ ಈಗ ಪ್ರತಿಯೊಂದು ಬಡಾವಣೆಗೂ ಕೂಡ ರಸ್ತೆ, ಚರಂಡಿ, ಕುಡಿಯೋ ನೀರು, ಬಲ್ಬ್ಗಳು ಇವೆಲ್ಲ ಕೂಡ ಆಗ್ತಕ್ಕಂಥ ಬೇಡಿಕೆ ಭಾಳ ದೊಡ್ಡ ಪಟ್ಟಿಗಳನ್ನೇ ಕೊಡ್ತಾ ಇದ್ದಾರೆ. ನಮ್ಮ ಆಯುಕ್ತರು ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಆದ್ಯತೆ ಮೇರೆಗೆ 26ನೇ ತಾರೀಕು ಆದಮೇಲೆ ನಮ್ಮ ಎಲ್ಲ ಬಡಾವಣೆಗಳಿಂದ ಮುಖಂಡರನ್ನು ಕಂಡು ಲಭ್ಯ ಇರ್ತಕ್ಕಂಥ ಅನುದಾನದಲ್ಲಿ ಯಾವುದು ಫಸ್ಟ್ ತೊಗೊಬೇಕು ಅಂತೇಳಿ ಅವ್ರನ್ನೇ ಕೇಳಿ ಮೊದಲನೇ ನೆಕ್ಸ್ಟು ಹಂತದ ಕಾಮಗಾರಿಗಳನ್ನು ಸುಮಾರು ಒಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭವನ್ನು ಮಾಡ್ತೀವಿ. ಈಗೇನು ಅಂದರೆ ಈಗ ಕಾವೇರಿ ಕೂಡ ಅಪ್ರೂವಲ್ ಆಗಿದೆ, ಸ್ಯಾನಿಟ್ರಿ ಕೂಡ ಅನುಮೋದನೆಗೋಸ್ಕರ ಹೋಗಿದೆ. ಅದೊಂದು ಸರಿ ಆಗೋಯ್ತು ಅಂದರೆ ಮತ್ತೆ ಎಲ್ಲ ರಸ್ತೆಗಳು ಅಗದಾಗ್ತೀವಿ. ಸ್ಯಾನಿಟ್ರಿ ಕಾವೇರಿ ಭಾಳ ಇಂಪಾರ್ಟೆಂಟು. ಬಟ್ ಅಲ್ಲಿವರೆಗೂ ನಾವು ಕೂಡ ಸುಮ್ಮನೆ ಇರೋಕ್ಕಾಗಲ್ಲ, ರಸ್ತೆಗಳನ್ನು ಮಾಡ್ತಾ ಇರ್ತೀವಿ. ಸ್ಯಾನಿಟ್ರಿ ಕಾವೇರಿ ಭಾಳ ಮೇಜರ್ ವರ್ಕ್ ಆಗಬೇಕಾಗಿದೆ. ಕಾವೇರಿಯನ್ನು ಈಗಾಗಲೇ ಮಂಜೂರಿ ಮಾಡ್ಕೊಂಡಿದ್ದೀವಿ. 60 ಕೋಟಿ ಮಂಜೂರಾತಿ ಮಾಡು. 5ನೇ ಹಂತದ ನೀರು ಬರ್ತಾ ಇದೆ, ಯಲಹಂಕದಿಂದ ಬರ್ತದೆ. 6ನೇ ಹಂತದ ಇವತ್ತೇನು ಟೆಂಡರ್ಗೆ ಹೋಗಿದೆ, 6ನೇ ಹಂತದ್ದು ಕೂಡ ಮಾದನಾಯಕನಹಳ್ಳಿಗೆ ಅಲೋಕೇಶನ್ ಕೊಟ್ಟವ್ರೆ. ಅಂದರೆ 2 ಕಡೆಯಿಂದ ಕೂಡ ಕಾವೇರಿ ನೀರು ಮಾದನಾಯಕನಹಳ್ಳಿ ನಗರಸಭೆಗೆ ಬಂದಿರತಕ್ಕಂಥದ್ದು. ಅದು ಭಾಳ ದೊಡ್ಡ ಕಾಮಗಾರಿ. ಸುಮಾರು ಒಟ್ಟು ಅದೆಲ್ಲ ಸೇರಿ 500 ಕೋಟಿ ರೂಪಾಯಿ ಆಗ್ತದೆ ಅದು. ಬಟ್ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಒಂದಷ್ಟು ಪ್ರಾರಂಭಿಕ ಅನುಮೋದನೆಗಳನ್ನು ನಾನು ತೊಗೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಈ ರಸ್ತೆಗಳಿಗೆ ಸ್ವಲ್ಪ ಗಮನ ಕಡಿಮೆನೇ ನಂದು. ಯಾಕಂದರೆ ತಿರ್ಗಾ ಮತ್ತೆ ಎಲ್ಲ ಅಗದಾಗ್ತೀವಿ. ಸೊ ಆ ದೃಷ್ಟಿಯಿಂದ ಚರಂಡಿಗಳು ಮಿನಿಮಮ್ ಏನು ಮಾಡಬೇಕು ಆ ಕಾಮಗಾರಿಗಳನ್ನು ನಾವು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಇನ್ನೊಂದು ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಜನ ಸ್ವಲ್ಪ ಸಹನೆಯಿಂದ, ಯಾಕಂದರೆ ಎಲ್ಲರೂ ಒಂದು ರೋಡ್ ಆಗ್ತಾಯಿದೆ, ಪಕ್ಕದ ರೋಡ್ ಆಗಲ್ಲ ಅಂತಾರೆ. ಏನೋ ಅನುದಾನ ಬಂದಿದೆಯೋ ಅದಕ್ಕೆ ನಾವು ಆಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಬ್ರದ್ದು ಹಿಂದೆ ಆಗ್ಬೋದು, ಒಬ್ರು ಮುಂದೆ ಆಗಿರ್ಬೋದು. ಬಟ್ ಎಲ್ಲ ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕು. ಇವಾಗ ಸರ್ಕಾರ ನಂದೇ ಇದ್ದಿತ್ತು ಅಂದರೆ ಸ್ವಲ್ಪ ಜೋರಾಗಿ ಕೇಳ್ಬೋದಾಗಿತ್ತು ನೀವು. ಆದರೆ ಇವತ್ತು ಸರ್ಕಾರ ಬೇರೆ ಐತೆ, MLA ನಾನಿದ್ದೀನಿ. ಗೊತ್ತಲ್ವ ನಿಮಗೆ, ಈಗ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಅನುದಾನಗಳ ಕೊರತೆ ಐತೆ. ಅಂಗನವಾಡಿ ಟೀಚರ್ಸ್ಗೆ ಸಂಬಳ ಕೊಟ್ಟಿಲ್ಲ, ಹಾಲಿಗೆ ಸಹಾಯಧನ ಕೊಟ್ಟಿಲ್ಲ. ಈ ಥರ ಹೇಳ್ತಾ ಹೋದರೆ ಭಾಳ ದೊಡ್ಡದೈತೆ. ಅದೊಂದು ಪೊಲಿಟಿಕಲ್ ಮಾತಾಡೋದು ಬೇಡ ಅಂತೇಳಿ ನಾನು ಕೂಡ
ಏನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಖಂಡಿತವಾಗಿ ಕೂಡ ನಾನು ಇರೋವರೆಗೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ಸರ್ಕಾರ ಯಾವುದೇ ಇರಲಿ ಒಂದು ಹೆಚ್ಚಿನ ಅನುದಾನವನ್ನು ತಂದು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಅದರ ಅಂಗವಾಗಿ ಪೂಜೆಗಳು ಮಾಡಿದ್ದೀವಿ. SIR ನಡೀತದೆ. SIR ನಮ್ಮ ರಾಜ್ಯದಲ್ಲಿ ಒಂಥರ ಗೊಂದಲದ ಗೂಡಾಗಿದೆ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ SIR ಕೆಲವರಿಗೆ ಮಸೀದಿಗಳಲ್ಲೇ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರಿಗೆಲ್ಲ ಕೂಡ ಒಂದು ತಂಡವನ್ನು ಮಾಡಿಕೊಟ್ಟು ಆ ಫಾರಮ್ಗಳನ್ನು ಫಿಲಪ್ ಮಾಡೋದು ಕೊಡ್ತಾವ್ರೆ. ಮತ್ತು ಇಲ್ಲಿ BLOಗಳು ಕೂಡ SIR ಫಾರ್ಮ್ಗಳನ್ನು ಸರಿಯಾಗಿ ವಿತರಣೆ ಮಾಡದೆ ಈಗಾಗಲೇ ವಿತರಣೆ ಮಾಡಿದ್ದೀವಿ ಅಂತೇಳಿ ಸ್ಕ್ಯಾನಿಂಗಲ್ಲಿ ತೋರಿಸ್ತಾವ್ರೆ. ಆದರೆ ಭಾಳಷ್ಟು ಮನೆಗಳಿಗೆ ಇನ್ನೂ ಕೂಡ ಒಂದು ಅಪ್ಲಿಕೇಶನ್ಗಳು ಫಾರಮ್ ಏನೈತೆ ಇಮ್ಯುನೈಸೇಷನ್ ಫಾರಮ್ಗಳು ಇನ್ನೂ ತಲುಪಿಲ್ಲ. ಅದಕ್ಕೆ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಅವರಾಗಿ ಬರ್ತಾರೆ ಅನ್ನೋದು ಕಾಯೋದು ಬೇಡ. ಯಾಕಂದರೆ ಅವ್ರು ಎಲ್ಲವನ್ನೂ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು. ವೋಟರ್ ಲಿಸ್ಟು ವೋಟ್ ಮಾಡಿಸ್ಕೊಳೋದು ಭಾಳ ಇಂಪಾರ್ಟೆಂಟ್. 25 ವರ್ಷಕ್ಕೊಂದ್ಸರಿ ಬಂದಿರತಕ್ಕಂಥದ್ದು. ನಾವೇ BLOಗಳು ಎಲ್ಲಿರ್ತಾರೆ ಮತ್ತು ಪೊಲಿಟಿಕಲ್ ಪಾರ್ಟಿಯಿಂದ BLO 2ಗಳನ್ನು ಮಾಡಿದ್ವಿ, ಒಂದೊಂದು ಬೂತ್ಗೂ ಮಾಡಿದ್ವಿ. ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಫಾರಮ್ ತೊಗೊಂಡು 8ನೇ ತಾರೀಕು ಒಳಗಡೆ ವಾಪಸ್ ಕೊಡಬೇಕು. 8ರವರೆಗೂ ಕಾಯಂಗಿಲ್ಲ. ಯಾಕಂದರೆ ಪ್ರತಿನಿತ್ಯ 50 ಮಾತ್ರ ಅಪ್ಲಿಕೇಶನ್ ತೊಗೊತಾರೆ ಒಂದು ಬೂತಿಂದ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ನಿಮ್ಮ ಜವಾಬ್ದಾರಿ, ಕರ್ತವ್ಯ ಕೂಡ ಹೌದು. ಯಾಕಂದರೆ ಇದು ಮತ್ತೆ ವೋಟರ್ ಲಿಸ್ಟು ಒಂದು ಸರಿ ಫೈನಲ್ ಆದಮೇಲೆ ಸೇರಿಸ್ಬೇಕು ಅಂದರೆ ಭಾಳ ಕಷ್ಟ ಆಗ್ತದೆ. ನೀವು ಕೋರ್ಟ್ಗೆ ಹೋಗ್ಬೇಕಾಗ್ತದೆ ಸೇರಿಸ್ಬೇಕು ಅಂತಂದರೆ ಈ ಥರದ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ತಾವು ಇನ್ನೂ ಕೂಡ ಒಂದು 15 ದಿನ ಸಮಯ ಐತೆ. ನಾಳೆ ನಾಡಿದ್ದು ಎನಮರೇಷನ್ ಫಾರಮ್ಗಳು ಏನಾಯಿತು ಅಧಿಕಾರಿಗಳ ಹತ್ರ ಹೋಗಿ ನೀವೇ ಹೋಗಿ ತೊಗೊಂಡು ನನ್ನ ಮನೆ ಹಿಂಗೈತೆ ಅಂತೇಳಿ ಆಧಾರ ಕೊಟ್ಟು ತಾವು ಬಂದು ಫಿಲಪ್ ಮಾಡಿ ವಾಪಸ್ ಕೊಡುವಂಥ ಕೆಲಸ ಮಾಡಬೇಕು. ಓಕೆ.